ನಾನು ನನ್ನ ತಂದೆಯನ್ನ ಬೇಡಿಕೊಳ್ಳಲಾರನೆಂದು ನೆನೆಸುತ್ತೀಯೋ? ಗೆತ್ಸೆಮನೆ ತೋಟದಲ್ಲಿ ಯೇಸು ಸೀಮೋನ್ ಪೇತ್ರನಿಗೆ ಕೇಳಿದ ಪ್ರಶ್ನೆ ಆಗಿದೆ. ಯಾಕೆ ಯೇಸು ಈ ಪ್ರಶ್ನೆ ಕೇಳಿದರು ಎಂಬುದಾಗಿ ನೋಡುವುದಾದ್ರೆ, ಮಹಾಯಾಜಕರು, ಜನರ ಹಿರಿಯರು ಮತ್ತು ಇಸ್ಕರಿತ ಯೂದನು ಯೇಸುವನ್ನ ಬಂಧಿಸುವುದಕ್ಕೋಸ್ಕರ ಗೆತ್ಸೆಮನೆ ತೋಟಕ್ಕೆ ಬಂದಾಗ ಪೇತ್ರನು ಕೋಪದಿಂದ ಮಹಾಯಾಜಕನ ಸೇವಕನ ಕಿವಿಯನ್ನ ಕತ್ತರಿಸಿದನು. ಈ ಘಟನೆ ನಂತರ ಯೇಸು ಈ ಪ್ರಶ್ನೆಯನ್ನ ಕೇಳಿದರು. ಪೇತ್ರನು ಯೇಸುವಿನ ಮರಣದ ಬಗ್ಗೆ ಕೇಳುವಾಗಲೆಲ್ಲ ಅದನ್ನ ವಿರೋಧಿಸುತ್ತಿದ್ದನು ಮತ್ತು ಯೇಸುವಿನ ಮರಣವನ್ನ ತಡೆಯಲು ಆತನು ಪದೇ ಪದೇ ಪ್ರಯತ್ನಿಸುತ್ತಿದ್ದನು. ಮತ್ತಾಯ 16ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಸೈತಾನನು ಪೇತ್ರನ ಮೂಲಕ ಯೇಸುವಿನ ಮರಣವನ್ನ ತಡೆಯಲು ಪ್ರಯತ್ನಿಸಿದಾಗ ಯೇಸು ಅವನನ್ನು ಗದರಿಸಿದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರು ತನ್ನ ಮಗನಂತ ಯೇಸುವನ್ನು ಮಹಾಯಾಜಕರಿಂದ ಮತ್ತು ಹಿರಿಯರಿಂದ ರಕ್ಷಿಸಬಹುದಾಗಿತ್ತು. ಆದರೆ ಆತನು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ಉತ್ತಮ ಎಂಬುದು ಆ ದೇವರ ಉದ್ದೇಶವಾಗಿತ್ತು. ಈ ಪ್ರಶ್ನೆಯಲ್ಲಿ ದೇವರು ತನ್ನ ಮಕ್ಕಳನ್ನು ಶತ್ರುಗಳ ಕೈಯಿಂದ, ಹಿಂಸಿಸುವರ ಕೈಯಿಂದ, ಅಪಾಯ ಮತ್ತು ಕಷ್ಟದ ಸಮಯದಿಂದ ಮುಕ್ತಿಗೊಳಿಸಲು ಶಕ್ತನಾಗಿದ್ದಾನೆ ಎಂಬುದನ್ನ ಒತ್ತಿ ಹೇಳಲಾಗಿದೆ. ಈ ಪ್ರಶ್ನೆಯು ಯೇಸುವಿನ ದೈವಿಕ ಶಕ್ತಿಯನ್ನು ಹೊಂದಿದ್ದರೂ ಸಹ ವಿಧೇಯತೆಯನ್ನು ಆರಿಸಿಕೊಂಡರು ಎಂಬುದನ್ನ ಹೇಳುತ್ತದೆ. ಈ ಪ್ರಶ್ನೆಯ ಮೂಲಕ ತಾನು ಬಂಧನದಿಂದ ತಪ್ಪಿಸಿಕೊಳ್ಳಲು ದೈವಿಕ ಶಕ್ತಿಯನ್ನು ಹೊಂದಿದ್ದೇನೆ ಎಂದು ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾರೆ. ಯೇಸು ದುರ್ಬಲನಾಗಿರಲಿಲ್ಲ ಅಥವಾ ಅಸಹಾಯಕನಾಗಿರಲಿಲ್ಲ ಎಂಬುದನ್ನ ಇದು ತೋರಿಸುತ್ತದೆ. ಆತನು ಸ್ವೇಚ್ಛೆಯಿಂದ ದೇವರ ಚಿತ್ತಕ್ಕೆ ಮತ್ತು ವಿಧೇಯತೆಗೆ ಒಪ್ಪಿಸಿಕೊಂಡನು. ಕೆಲವೊಮ್ಮೆ ಪ್ರಿಯರೇ, ನಮಗೂ ಕಷ್ಟಗಳನ್ನ ತಪ್ಪಿಸಿಕೊಳ್ಳಲು ದೈವಿಕ ಶಕ್ತಿ ಅಥವಾ ಅವಕಾಶವಿರಬಹುದು. ಆದರೆ ದೇವರೊಂದು ದೊಡ್ಡ ಉದ್ದೇಶಕ್ಕಾಗಿ ಅವುಗಳನ್ನ ಸಹಿಸಿಕೊಳ್ಳುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಯೇಸು ಶಿಲುಬೆಯ ಮಾನವ ಕುಲದ ರಕ್ಷಣೆಗೆ ದೇವರ ಯೋಜನೆ ಭಾಗವಾಗಿದೆ ಎಂದು ತಿಳಿಸಿದ್ದನು. ಒಂದು ವೇಳೆ ಯೇಸು ದೇವದೂತರನ್ನು ಕರೆದಿದ್ದರೆ ಪ್ರವಾದನೆ ಮತ್ತು ದೇವರ ರಕ್ಷಣೆಯ ಯೋಜನೆ ಅದು ನೆರವೇರುತ್ತಿರಲಿಲ್ಲ. ನಮ್ಮ ನಿಜವಾದ ನಂಬಿಕೆ ಏನೆಂಬುದಾಗಿ ನೋಡುವಾಗ ನಾವು ನೋವಿನಿಂದ ಕೂಡಿದರೂ ಸಹ ದೇವರ ಯೋಜನೆಯನ್ನ ನಂಬುವಂಥದ್ದು. ಈ ಪ್ರಶ್ನೆಯು ನಮಗೆ ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವುದರ ಬಗ್ಗೆ ಕಲಿಸುತ್ತದೆ. ತನಗಾಗಿ ದೈವಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಬರಲಿಲ್ಲ. ಆತನು ಇತರರಿಗಾಗಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳೋದಕ್ಕೆ ಪ್ರೀತಿಯ ಬಂಧನೆಂಬುದಾಗಿ ನೋಡ್ತೇವೆ. ಪ್ರೀತಿಯ ದೇವಜನರೇ, ನೋವಿನಲ್ಲೂ ದೇವರನ್ನ ನಂಬುವುದು ವೈಯಕ್ತಿಕ ಅನುಕೂಲಕ್ಕಿಂತ ವಿಧೇಯತೆಯನ್ನ ಆರಿಸಿಕೊಳ್ಳೋಣ. ನಮ್ಮ ತಕ್ಷಣದ ಪರಿಸ್ಥಿತಿಗಿಂತ ದೇವರ ಉದ್ದೇಶವು ದೊಡ್ಡದಾಗಿದೆ ಎಂದು ನಂಬೋಣ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.